ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಕಿಚನ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ಗಳನ್ನ ತರಿಸ್ಕೊಂಡಿದ್ದೆ, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಇವೆಲ್ಲ ಐಟಮ್ ಅಷ್ಟೇ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ತುಂಬ ಕಡಿಮೆ ಬೆಲೆಗೆ ಈ ಐಟಮ್ ಎಲ್ಲ ತರಿಸ್ಕೊಂಡಿದ್ದೆ. ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. 200 ಒಳಗಡೆ ಇರೋವಂಥ ಐಟಮ್ಗಳು ನಾನು ನಿಮಗೆ ಈಗ ತೋರಿಸ್ತಾ ಇರೋದು. ತುಂಬ ಕಡಿಮೆ ಬೆಲೆಗೆ ತುಂಬ ಯೂಸ್ ಆಗುವಂಥ ಐಟಮ್ಗಳನ್ನ ತರಿಸ್ಕೊಂಡಿದ್ದೀನಿ. ಕಿಚನ್ಗೆ ಅಂದರೆ ತುಂಬಾ ಯೂಸ್ ಆಗುತ್ತೆ, ಇದು ನಮಗೂ ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ಲಾಗ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಹಾಗೆ ಅದ್ರ ಪ್ರೈಸ್ ಎಷ್ಟು, ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗೆ ಹೇಳ್ತೀನಿ. ನಾನೀಗ ಒಂದೊಂದಾಗಿ ತೋರಿಸ್ತೀನಿ. ಪ್ರೈಸ್ ಎಷ್ಟು, ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಇದು ತಗೊಂಡಿದ್ದೀನಿ. ತುಂಬ ಕಡಿಮೆ ಬೆಲೆಗೆ ನನಗೆ ಸಿಕ್ತು, ತುಂಬಾ ಖುಷಿ ಆಯಿತು. ಕಿಚನಿಗೆ ಯೂಸ್ ಮಾಡುವಂಥದ್ದು, ಕಿಚನ್ ಸಿಂಕಿಗೆ ಹಾಕೋದು, ಹಾಕಿ ಕೂಡ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀನಿ ನಾನು ಇದನ್ನು. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 179 ರೂಪಾಯಿ. ತುಂಬಾ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ಪ್ರೈಸಲ್ಲಿ ನಿಜವಾಗ್ಲೂ ಸಿಗಲ್ಲ. ಹಾಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಸಂಡೇ ಬಂದ್ಬಿಟ್ಟು ಆಫರ್ ಕೂಡ ಇದೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸಂಡೇ ಬುಕ್ ಮಾಡ್ಕೊಳ್ಳಿ, ನಿಮಗೆ ಇನ್ನೂ ಕಡಿಮೆ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದನ್ನು ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತಾ ಇದ್ದೀನಿ. ಏನಿಲ್ಲ, ಅದಕ್ಕೆ ಥ್ರೆಡ್ ಬರುತ್ತೆ, ಇದನ್ನು ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಿಚನ್ಗೆ ಒಂದು ಲುಕ್ ಬರುತ್ತೆ, ಒಂದು ರೈನ್ ಥರ ಬರುತ್ತೆ, ಒಂದು ಮಾಮೂಲಿ ಥರ ವಾಟರ್ ಬರುತ್ತೆ, ಹಾಗೆ ಇನ್ನೊಂದು 2 ಡಾಟ್ಸ್ ಥರ ಕೂಡ ಬರುತ್ತೆ. ನಾವು ಫ್ರೂಟ್ಸ್ ಎಲ್ಲ ತೊಳ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಿಂಕನ್ನು ನಾವು ಕ್ಲೀನ್ ಮಾಡಿಕೊಂಡು ಈ ರೀತಿ ಫ್ಲೆಕ್ಸಿಬಲ್ ಇರುತ್ತೆ, ನಾವು ಯಾವ ಕಡೆ ಬೇಕಾದ್ರೂ ಅದನ್ನು ತಿರ್ಗಿಸ್ಕೊಬೋದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಅಗರಬತ್ತಿ ಸ್ಟ್ಯಾಂಡು, ಊದ್ಗಡ್ಡಿ ಚುಚ್ಚೋದಕ್ಕೆ. ಹೋಲ್ ಕೊಟ್ಟಿದ್ದಾರಲ್ಲ ಅಲ್ಲಿ ಚುಚ್ಕೊಂಡು ಯೂಸ್ ಮಾಡ್ಕೋಬೇಕು. ಇದರಲ್ಲಿ ಡಸ್ಟ್ ಏನು ಬರುತ್ತೆ ಅಗರಬತ್ತಿದು, ಇದೇನು ಗಲೀಜ್ ಆಗಲ್ಲ, ನೀಟಾಗಿರುತ್ತೆ. ನಾನು 2 ಬಂದಿದೆ, ಇದು ಪ್ಯಾಕ್ ಆಫ್ 2 ಇದೆ. ತುಂಬಾ ಚೆನ್ನಾಗಿದೆ, ಆದರೆ ಪಿಂಗಾಣಿದಾಗಿರುತ್ತೆ, ಒಡೆದೋಗುತ್ತೆ. ನೋಡಿಕೊಂಡು ಯೂಸ್ ಮಾಡಬೇಕು. ತುಂಬಾ ಚೆನ್ನಾಗಿದೆ. ಲೋಟಸ್ ಡಿಸೈನಲ್ಲಿ ಇದೆ, ಅಂದರೆ ತಾವರೆ ಡಿಸೈನಲ್ಲಿ ಇದೆ. ನೋಡ್ತಾ ಇದ್ದಿಲ್ಲ, ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಕಡಿಮೆ ಬೆಲೆ ಕೂಡ. ನೀವು ಕೂಡ ಇದನ್ನ ತಗೊಳ್ಳಿ ಅಂತಾನೆ ಹೇಳ್ತೀನಿ. ನೋಡ್ತಾ ಇದ್ದಿಲ್ಲ, ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 124 ರೂಪಾಯಿ ಅಷ್ಟೇ. ಇನ್ನೂ ಕಡಿಮೆ ಆಗುತ್ತೆ, ನೀವು ಏನಾದರೂ ಸೇಲಲ್ಲಿ ತಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ಮೀಶೋದಲ್ಲಿ. ಹಾಗೆ ಇದೊಂದು ತಗೊಂಡಿದ್ದೀನಿ. ಸ್ಪೂನು ಫ್ಲವರ್ ಡಿಸೈನಲ್ಲಿ ಬರುತ್ತೆ. ಇದು ಕೂಡ ತುಂಬ ಕಡಿಮೆ ಬೆಲೆಗೆ ಸಿಕ್ತು. ನಾವು ಟೀ ಪುಡಿ ಹಾಕೋದಕ್ಕೆ ಮತ್ತು ಕಾಫಿ ಪುಡಿ ಹಾಕೋದಕ್ಕೆ ಈ ಸ್ಪೂನು ಗೋಲ್ಡ್ ಕಲರಲ್ಲಿದೆ. 4 ಸ್ಪೂನ್ ಬರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿದೆ, ನೀವು ಕೂಡ ಇದನ್ನು ತೊಗೋಬೋದು. ಕ್ಯೂಟಾಗಿ ಇದೆ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 71 ರೂಪಾಯಿ ಅಷ್ಟೇ. ಇದನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ, ಯಾಕೆಂದರೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಬೆಲೆಗಿದೆ. 200 ಒಳಗಡೆ ಇರೋದನ್ನೇ. ಏನೇನಿದೆ ಇವೆಲ್ಲ ನಾನು 200 ಒಳಗಡೆನೇ ತೊಗೊಂಡಿರೋದು. 200 ಮೇಲೆ ಯಾವುದೂ ದಾಟಿಲ್ಲ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್ ಬಾಟಲು. ಇದು ಕಿಚನಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ನಾವು ದೋಸೆ ಮಾಡಬೇಕಾದ್ರೆ, ಚಪಾತಿ ಮಾಡಬೇಕಾದ್ರೆ ನಾವು ಎಣ್ಣೆನ ಸವರಕ್ಕೆ ಇದು ಯೂಸ್ ಆಗುತ್ತೆ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ಇದು ತುಂಬ ಕಡಿಮೆ ಬೆಲೆ, ನೀವು ಕೂಡ ತಗೊಳ್ಳಿ ಅಂತಲೇ ಹೇಳ್ತೀನಿ. ತುಂಬ ಯೂಸ್ ಕೂಡ ಆಗುತ್ತೆ, ದೋಸೆ ಮತ್ತು ಚಪಾತಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ಯಾಸ್ ಎಲೆಕ್ಟ್ರಿಕ್ ಲೈಟ್. ಇದನ್ನ ನಾವು ಚಾರ್ಜ್ ಹಾಕೊಂಡು ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಇದು. ಮತ್ತೆ ನಾವು ದೇವ್ರ ಮನೆಯಲ್ಲಿ ಬೆಂಕಿ ಗಡ್ಡಿನಿ ದೀಪ ಹಚ್ಚೋಂಗಿಲ್ಲ ಅಂತ ಹೇಳ್ತಾರೆ. ಇದ್ರ ಸಹಾಯದಿಂದ ಈಸಿಯಾಗಿ ನಾವು ಈ ರೀತಿ ಹಿಂಗ ಆನ್ ಮಾಡಿಕೊಂಡು ದೀಪನ ಈ ರೀತಿ ನೋಡಿ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ಈ ರೀತಿ ದೀಪನ ಹಚ್ಕೋಬೋದು. ಹಾಗೆ ಗ್ಯಾಸ್ ಸ್ಟವ್ ಕೂಡ ಹಚ್ಕೋಬೋದು. ಎಲ್ಲ ಇವಾಗ ನಾವು ಬೆಂಕಿ ಬಟ್ಟನ ಏನೇನು ಯೂಸ್ ಮಾಡ್ತೀವೋ ಆ ರೀತಿ ಇದನ್ನ ಯೂಸ್ ಮಾಡ್ಕೋಬೋದು. ನಿಮಗೆ ಚಾರ್ಜರ್ ವೈರ್ ಕೂಡ ಕೊಡ್ತಾರೆ.
ವೈರ್ ಅಷ್ಟೇ ಕೊಡ್ತಾರೆ. ನೀವು ಚಾರ್ಜರು ಮೊಬೈಲ್ ಚಾರ್ಜರ್ ಹಾಕೋತೀರಲ್ಲ ಅದ್ರಲ್ಲಿ ಕೂಡ ಹಾಕೋಬೋದು, ಇದ್ರೆ ಮೊಬೈಲು ಚಾರ್ಜರ್ ಇರುತ್ತಲ್ಲ ಅದೇ ಕೂಡ ಹಾಕೋಬೋದು. ಇದು ಗೋಲ್ಡ್ ಕಲರಲ್ಲಿದೆ, ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ನ ನೀವು ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಕಿಚನ್ಗಾಗಿರ್ಬೋದು, ದೇವ್ರ ಮನೆಗಾಗಿರ್ಬೋದು ತುಂಬ ಯೂಸ್ ಆಗುತ್ತೆ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 121 ರೂಪಾಯಿ. ಬೇರೆ ಕಡೆ ನೀವು ಎಲ್ಲಾದರೂ ಕೇಳಿ ಏನಿಲ್ಲ ಅಂದರೂ 150 ಹೇಳ್ತಾರೆ. ಹಾಗಾಗಿ 150, 200 ಆದರೂ ಹೇಳ್ತಾರೆ. ಭವಿಷ್ಯದಲ್ಲಿ ತಗೊಳ್ಳಿ, ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮೊಳಕೆಗಳನ್ನ ಏನಲ್ಲಿ ಕಟ್ತೀವಿ ಅಂದರೆ ಬಟ್ಟೆನಲ್ಲಿ ಮಾಮೂಲಿ ಕಟ್ತೀವಿ. ಇದನ್ನ ಯೂಸ್ ಮಾಡಿಕೊಂಡು ಕಟ್ಟಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡಬೇಕು ಅಂತ. ನಾನು ಕೂಡ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರಲ್ಲ, 3 ಲೇಯರಲ್ಲಿ ಬರುತ್ತೆ. ಇದರಲ್ಲಿ ನಾವು ನೀರನ್ನ ತುಂಬಿಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಬೋಲ್ ಏನಿದೆ ಅದಕ್ಕೆ ನೀರನ್ನ ತುಂಬಿಡ್ಬೇಕಾಗತ್ತೆ. ಹಾಗೆ ಇಲ್ಲಿ ನಾವು ಏನು ಮೊಳಕೆ ಕಟ್ಟಬೇಕು ಅಂತ ಕಾಳನ್ನ ನೆನಾಕಿರ್ತೀವೋ, ಇವಾಗ ಹೆಸರು ಕಾಳು ನೆನಾಕಿರ್ತೀವಿ, ಹೆಸರು ಕಾಳನ್ನ ಇಲ್ಲ ಹಾಕೊಂಡು ಈ ಗ್ರೀನ್ ಬಂದಿದೆಯಲ್ಲ ಇದನ್ನ ಬಿಟ್ಬಿಟ್ಟು ಇದ್ರ ಸುತ್ತ ಹಾಕೋಬೇಕು. ಇದನ್ನ ಮುಚ್ಚಿ ಹಾಕೋಬಾರ್ದು. ಹಾಗೆ ಹೆಸರು ಕಾಳು ಇದು ಹಾಕಿದ್ರೆ, ಅಕಸ್ಮಾತ್ ಕಡಲೆಕಾಳನ್ನ ಇದ್ರಲ್ಲಿ ಕಟ್ಕೋತೀನಿ ಅಂತ ಅಂದರೆ ಕಡಲೆಕಾಳನ್ನ ನೆನೆಸಿರ್ತಕ್ಕಂಥ ಕಡಲೆಕಾಳನ್ನ ಇದರಲ್ಲಿ ಹಾಕ್ಬಿಟ್ಟು ಹಾಗೆ ಇದ್ರ ಮೇಲೆ ಹಾಕ್ಬಾರ್ದು. ಇದು ಗ್ರೀನ್ದು ಬಟನ್ ಏನಿದೆ ಅದ್ರ ಮೇಲೆ ಹಾಕ್ಬಾರ್ದು. ಇಲ್ಲಿ ಸುತ್ತ ಹಾಕ್ಬಿಟ್ಟು ಇದನ್ನ ಮುಚ್ಚಿಬಿಟ್ರೆ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಯೂಸ್ ಆಗುತ್ತೆ. ಹೆಲ್ತಿ ಫುಡ್ಗಾಗಿ ನಾನು ಯಾವಾಗಲೂ ಮೊಳಕೆ ಕಾಳನ್ನ ಕಟ್ತಾ ಇರ್ತೀನಿ. ಬೆಳಗ್ಗೆ ಹೊತ್ತು ಹುಡುಗರಿಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮೊಳಕೆ ಕಾಳು ಯೂಸ್ ಮಾಡಿದ್ರೆ ತುಂಬ ಒಳ್ಳೇದು ಆರೋಗ್ಯಕ್ಕೆ. ಹಾಗಾಗಿ ಇದನ್ನ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿಚನ್ಗೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡಿದ್ದೀನಿ. ತುಂಬ ಯೂಸ್ ಆಗುತ್ತೆ ಇದು ಮೊಳಕೆ ಕಾಳು ಕಟ್ಟೋದಕ್ಕೆ. ಮೊದಲೆಲ್ಲ ಬಟ್ಟೆನಲ್ಲಿ ಕಟ್ತಾ ಇದ್ದೆ, ಈಗ ಇದ್ರ ಸಹಾಯದಿಂದ ಕಟ್ಕೊತಾ ಇದ್ದೀನಿ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 134 ರೂಪಾಯಿ ಅಷ್ಟೇ. ನೀವು ಈಸಿಯಾಗಿ ಇದನ್ನ ತಗೋಬೋದು, ಮನೇಲಿ ತುಂಬ ಯೂಸ್ ಆಗುತ್ತೆ. ಇದೊಂದು ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೀನಿ. ಹಾಗೆ ಈ ಬೌಲ್ನಲ್ಲಿ ಹೇಗೆ ಮೊಳಕೆ ಕಾಳನ್ನ ಕಟ್ಟೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ನೀರನ್ನು ಹಾಕ್ಕೊಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಬೌಲ್ನ ತೊಗೊಂಡು ಅದ್ರ ಮೇಲೆ ಇಟ್ಕೊಂಡು ನಾನಿಲ್ಲಿ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಅವನ್ನ ಹಾಕೋತಾ ಇದ್ದೀನಿ. ಗ್ರೀನ್ ಬಟನ್ ಏನಿದೆ ಅದನ್ನು ಬಿಟ್ಬಿಟ್ಟು ಸುತ್ತ ಹಾಕ್ಕೋಬೇಕು, ಅದ್ರ ಮೇಲೆ ಹಾಕ್ಕೋಬಾರ್ದು. ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ಹಾಕ್ಕೋಬೇಕು. ಆಮೇಲೆ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು, ಮೊಳಕೆ ಬರುತ್ತೆ. ನೀವಿಲ್ಲಿ 2 ಬೌಲ್ ಯೂಸ್ ಮಾಡಿಕೊಂಡು ಮೊಳಕೆ ಕಾಳನ್ನ ಕಟ್ಕೊಬೋದು. ಹಾಗೆ ನಾನಿವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನಾನು ನೈಟ್ ಇಟ್ಟಿದ್ದೆ 10 ಗಂಟೆಲಿ, ಈಗ ಓಪನ್ ಮಾಡಿ ನೋಡ್ತಾ ಇದ್ದೀರಲ್ಲ, ಒಂದು ಬೆಳಗ್ಗೆ ಅಷ್ಟೊತ್ತಿಗೆ ಇಷ್ಟು ಮೊಳಕೆ ಕಾಳು ಬಂದಿದೆ. ಇನ್ನು ಸಂಜೆವರೆಗೂ ಇಟ್ಟರೆ ಇನ್ನೆಷ್ಟು ಬರ್ಬೋದು. ನಾನು ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಓಪನ್ ಮಾಡಿ ನೋಡಿದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸಾಕು, ಸಂಜೆ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಬರುತ್ತೆ, ಸಾಕಾಗುತ್ತೆ. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನನಗದು ತುಂಬಾ ಯೂಸ್ ಆಯಿತು. ದಿನ ಮೊಳಕೆ ಕಾಳನ್ನ ಕಟ್ಟೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್ ಬಾಟಲು. ಇದಂತೂ ತುಂಬ ಚೆನ್ನಾಗಿದೆ. ಸೇಮ್ ಏನಿದೆಯೋ ಅದೇ ಥರ ಬಂದಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿಲಿ ನನಗೆ ಸಿಕ್ತು. ಆದರೆ ಇದು ಗ್ಲಾಸ್ ಮೆಟೀರಿಯಲ್ ಆಗುತ್ತೆ. ತುಂಬಾ ಹುಷಾರಾಗಿ ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಆಯಿಲ್ ಈ ರೀತಿ ಕೂಡ ಹಾಕೋಬೋದು. 2 in 1 ಅಲ್ಲಿ ಯೂಸ್ ಮಾಡ್ಕೊಬೋದು. ಹಾಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಪ್ರೇ ಥರ ಬರುತ್ತೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಪ್ರೇ ಥರ ಬರುತ್ತೆ, ಅದು ಕೂಡ ಮಾಡ್ಕೋಬೋದು. ಇದು ದೋಸೆ ಮತ್ತು ಚಪಾತಿಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಕ್ಯೂಟಾಗಿ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 167 ರೂಪಾಯಿ. ಅರ್ಧ ಲೀಟ್ರದ್ದು. ನೀವು ಅರ್ಧ ಲೀಟ್ರದ್ದು, ನಾನಿಲ್ಲಿ ಅರ್ಧ ಲೀಟರ್ ತೊಗೊಂಡಿದ್ದೀನಿ. ನೀವು ಕೂಡ ಇದನ್ನು ತೊಗೋಬೋದು, ತುಂಬ ಯೂಸ್ ಆಗುತ್ತೆ ಅಡುಗೆ ಮನೆಗೆ ಅಂತ ಹೇಳ್ತೀನಿ. ಹಾಗೆ ಈ ಆಯಿಲ್ ಬಾಟಲ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದಂದರೆ, ಮೊದಲಿಗೆ ಆಯಿಲ್ನ ಹಾಕ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ಪ್ರೇ ಬರುತ್ತೆ. ಈ ರೀತಿ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ನಾವು ಬೌಲ್ಗೆ ಎಣ್ಣೆನ ಹಾಕ್ಕೋಬೋದು.
2 in 1 ಯೂಸ್ ಮಾಡ್ಕೊಬೋದು ಈ ಆಯಿಲ್ ಬಾಟಲ್ನ. ಸ್ಪ್ರೇ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗೆ ಬೌಲ್ಗೆ ಎಣ್ಣೆ ಕೂಡ ಬಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನಾದರೂ ಸ್ಪೈಸಸ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಈ ಬಾಕ್ಸ್ 7 ಸ್ಪೈಸ್ ಐಟಮ್ನ ನಾವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ ಈ ರೀತಿ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಕ್ಯೂಟಾಗಿ. ಇದನ್ನು ತರಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಕಿಚನ್ಗಂತೂ ತುಂಬ ಯೂಸ್ ಆಗುತ್ತೆ. ಸ್ಪೈಸಸ್ಸು ನಾವು ಅಲ್ಲಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಟ್ಟಿರ್ತೀವಿ. ಸ್ಪೈಸಸ್ ಸ್ವಲ್ಪ ಇಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಅಡುಗೆ ಮಾಡಬೇಕಾದ್ರೆ ಒಂದೇ ಕಡೆ ನಮಗೆ ಕೈ ಸಿಗುತ್ತೆ. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಡಿಸೈನ್ ಕೂಡ ತುಂಬಾ ಇಷ್ಟ ಆಯಿತು. ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಟೀ ಕಪ್ನ ತರಿಸ್ಕೊಂಡಿದ್ದೀನಿ. ಗ್ಲಾಸ್ ಐಟಮು. ಇದನ್ನೇ ಫಸ್ಟ್ ಒಂದ್ಸಲ ತೊಗೊಬಂದಿದ್ದೆ, ಎಲ್ಲ ಹೊಡೆದೋಗ್ಬಿಟ್ಟಿದ್ದು, ಜಾಸ್ತಿ ತುಂಬ ದಿನ ಆಗಿತ್ತು, ಹೊಡೆದೋಗ್ಬಿಟ್ಟಿದ್ದು. ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ನೋಡಿ ತರಿಸ್ಕೊಂಡಿದ್ದೀನಿ. ಇದು ಕೂಡ ನನಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ತು, ಹಾಗೆ ಪ್ರೀಮಿಯಂ ಕ್ವಾಲಿಟಿಲಿ ಸಿಕ್ತು. ನಾವು ಗ್ಲಾಸ್ನ ತುಂಬ ಕೇರ್ಫುಲ್ಲಾಗೇ ಯೂಸ್ ಮಾಡ್ಕೋಬೇಕು. ಪ್ಯಾಕಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಮಗೆ ನೋಡಿದ ತಕ್ಷಣವೇ ಇಷ್ಟ ಆಗಿಬಿಟ್ಟು ಆ ಪ್ಯಾಕಿಂಗ್ ನೋಡಿಬಿಟ್ಟು. 6 ಪೀಸ್ ಬರುತ್ತೆ, ಟ್ರಾನ್ಸ್ಪರೆಂಟು. ಟೀ ಹಾಕೊಂಡು ಕುಡಿತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಕಡಿಮೆ ಬೆಲೆಗೆ ಇದು ನನಗೆ ಸಿಕ್ತು. 192 ರೂಪಾಯಿ ಇದು ಪ್ರೈಸ್ ಬಂದ್ಬಿಟ್ಟು. ಈಸಿಯಾಗಿ ನಿಮ್ಗೆ ಏನಾದರೂ ಇದು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಹಾಗೆ ನೆಕ್ಸ್ಟು ಬಂದ್ಬಿಟ್ಟು ಇದು ಹೊರಗಡೆ ಹೋಗಿ ಯಾರೆಲ್ಲ 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು 20 ಲೀಟ್ರ್ ಕ್ಯಾನಲ್ಲಿ ನೀರು ತೊಗೊಬರ್ತಾರೋ ಅವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಕ್ಯಾನ್ನ ಕ್ಲೀನ್ ಮಾಡೋದಕ್ಕೆ, 20 ಲೀಟ್ರು ಕ್ಯಾನ್ನ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ನಾವು ಒಳಗಡೆ ಕೈಯೆಲ್ಲ ಇಟ್ಟು ಕ್ಲೀನ್ ಮಾಡೋಕ್ಕಾಗಲ್ಲ. ಈ ಬ್ರಷ್ ಸಹಾಯದಿಂದ ನಾವು ಈಸಿಯಾಗಿ 20 ಲೀಟ್ರ್ ಕ್ಯಾನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು, 20 ಲೀಟ್ರ್ ಕ್ಯಾನ್ನ. ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ, ನಮ್ಮನೆಗೆ ಯೂಸ್ ಆಗುತ್ತೆ. ಏನಾದರೂ ಬೇಕು ಅಂದರೆ ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಕೈ ಇಟ್ಟು ಕ್ಲೀನ್ ಮಾಡೋಕ್ಕಾಗಲ್ವಲ್ಲ, ಅಂಥವಕ್ಕೆ ತುಂಬಾ ಯೂಸ್ ಆಗುತ್ತೆ ಈ ಬ್ರಷ್ ಅಂತ ಹೇಳ್ಬೋದು. ಬಂದ್ಬಿಟ್ಟು ಈ ಮ್ಯಾಟ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಗೋಲ್ಡ್ ಕಲರಲ್ಲಿ ತರಿಸಿದ್ದೀನಿ. ಡೈನಿಂಗ್ ಟೇಬಲ್ ಮೇಲೆ ಆಗಿರ್ಬೋದು, ಟೀಪಾಯ್ ಮೇಲೆ ಆಗಿರ್ಬೋದು, ಹಾಗೆ ಕಿಚನ್ಗೆ ಡೆಕೋರೇಟಿವ್ ಆಗಿ ಕೂಡ ಇಟ್ಕೋಬೋದು. 2 ಪ್ಯಾಕ್ ಆಫ್ 2 ಬಂದಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ವಾಷಬಲ್ ಕೂಡ ಮಾಡ್ಕೋಬೋದು, ಆದರೆ ಜಾಸ್ತಿ ಉಜ್ಜಿ ಎಲ್ಲ ಮಾಡೋಕ್ಕೋಗ್ಬಾರ್ದು. ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ. ಹಿಂಗೆ ಹಾಕಿ ಒಂದು ಫ್ಲವರ್ ಏನಾದರೂ ಇಟ್ಟೆ ಅಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಕಿ ಕೂಡ ನಾನು ನಿಮಗೆ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 119 ರೂಪಾಯಿ ಕೇವಲ ಅಷ್ಟೇ. ನೀವು ಕೂಡ ಇದರ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಮ್ಯಾಟು ಹೋಮ್ನ ಡೆಕೋರೇಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಸೋಫಾ ಹತ್ರ ಟೀಪಾಯ್ ಇತ್ತು, ಅದ್ರ ಮೇಲೊಂದು ಹಾಕಿದ್ದೀನಿ. ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ಇಲ್ಲೊಂದು ನಾನು ಪ್ಲಾಂಟ್ನ ಇಟ್ಟಿದ್ದೆ, ಅದ್ರ ಮೇಲೊಂದು ಹಾಕಿಡ್ತಾ ಇದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ದೀರಲ್ಲ ವ್ಯೂ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ, ನಾನು ಇಷ್ಟು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಈ ಐಟಮಲ್ಲಿ ಯಾವ್ದು ಬೇಕು ಅಂತಂದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ಕೂಡ ಲಿಂಕ್ನ ಶೇರ್ ಮಾಡ್ತೀನಿ. ನೀವು ಕೂಡ ಈಸಿಯಾಗಿ ಈ ಪ್ರಾಡಕ್ಟ್ ಎಲ್ಲನೂ ನೀವು ಪರ್ಚೇಸ್ ಮಾಡ್ಕೊಬೋದು. ಆದಷ್ಟು ಸಂಡೇ ಪರ್ಚೇಸ್ ಮಾಡಿ. ನೀವೇನಾದರೂ ಸಂಡೇ ಏನಾದರೂ ಬುಕ್ ಮಾಡಿಕೊಂಡ್ರೆ ನಿಮಗೆ 70% ಆಫರ್ ಕೂಡ ಸಿಗುತ್ತೆ. ಹೋಗಿ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಔಟ್ ಆಫ್ ಸ್ಟಾಕ್ ಕೂಡ ಹಾಕ್ತಾ ಇರುತ್ತೆ, ಬೇಗನೆ ಬುಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.